ಫಸ್ಟ್ ಟೈಮ್ ಈ ಮನೇಲಿ ನೀವು ಇಲ್ಲದೆ ಒಂದು ಶುಭ ಕಾರ್ಯ ನಡೆದಿದೆ. ಎಷ್ಟೇ ಕರೆದ್ರೂ ಅಚ್ಚು ಮದುವೆಗಂತೂ ಬರಲಿಲ್ಲ. ಅಟ್ಲೀಸ್ಟ್ ಆರತಿ ಎತ್ಬಿಟ್ಟು ಮನೆಯೊಳಗೆ ಕರ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇವರಿಬ್ಬರು ಮದುವೆ ಆಗಿರೋದೇ ನನಗಿಷ್ಟ ಇಲ್ಲ. ಮತ್ತದ್ರಲ್ಲಿ ನಾನು ಯಾಕೆ ಅವ್ರಿಗೆ ಆರತಿ ಮಾಡಿ ಒಳಗೆ ಮನೆ ತುಂಬಿಸ್ಕೊಳ್ಳಿ? ಅಷ್ಟಕ್ಕೂ ಅವಳು ಹೋಗ್ಬೇಕಾಗಿರೋದು ಅವ್ರ ಮನೆಗೆ. ಇಲ್ಲಿಗೆ ಯಾಕೆ ಬಂದ್ರು? ವಿರಾಟ್ಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ. ನಾವೇ ಶಾಸ್ತ್ರ ಮಾಡಬೇಕು. ನನ್ನಿಂದಾಗಲ್ಲ. ಯೋಚನೆ ಮಾಡಬೇಡಿ. ಅದಕ್ಕೆ ಬದಲು ಚಿಕ್ಕಮ್ಮ ಮತ್ತೆ ದಿಶಾ ಆರತಿ ಮಾಡಿ ಒಳಗೆ ಕರ್ಕೋತಾರೆ. ಅಚ್ಚು, ಸೀರೆ ನಂಬಲ್ಗಳಲ್ಲಿ ಒದ್ದು ಒಳಗಡೆ ಬಮ್ಮ. ಪುಟ್ಟಿ, ಇವತ್ತು ನೀನು ಈ ತಾತನ ಜೊತೆನೆ ಮಲ್ಕೋತೀಯ? ನೀವು ನನ್ನ ತಾತ ಆಗ್ಬೇಕಾ? ಹೌದು, ನಿಮ್ಮಮ್ಮಂಗೆ ನನ್ನ ಅಪ್ಪ ಅಲ್ವಾ, ಸೊ ನಿನಗೆ ತಾತ ಆಗ್ಬೇಕು. ಸರಿ, ನಾನ್ ನಿಮ್ಮೊಟ್ಟಿಗೆ ಮಲ್ಕೋತೀನಿ. ಆದ್ರೆ ಒಂದ್ ಕಂಡೀಷನ್ ಇದೆ. ಕಂಡೀಷನಾ? ಏನದು? ನೀವು ನಂಗೆ ಕತೆ ಹೇಳ್ಬೇಕು. ಹೋ, ಕತೆನಾ? ಬಾ ಕೂತ್ಕೋ. ನಾನ್ ನಿನಗೆ ಒಂದು ರಾಜಾರಾಣಿ ಕತೆ ಹೇಳ. ಒಂದೂರಲ್ಲಿ ಒಬ್ಳು ರಾಣಿ ಇದ್ಲು. ಅವಳು ನೋಡೋಕೆ ತುಂಬಾ ಸುಂದರವಾಗಿದ್ಲಂತೆ. ಆದ್ರೆ ಬರೇ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇದ್ಲು. ಅವಳ ಹೆಸರೇನು? ಅವಳ ಹೆಸರು ಸೌಂದರ್ಯ ಅಂತ. ಅವಳು ಕೆಟ್ಟ ಕೆಲಸ ಮಾಡಿದಾಳಲ್ಲ, ಶಿಕ್ಷೆ ಆಗುತ್ತಾ? ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಆಗೇ ಆಗುತ್ತೆ. ಹಾಗೆ ಸೌಂದರ್ಯನಿಗೂ ಶಿಕ್ಷೆ ಆಗೋ ದಿನ ತುಂಬಾ ಹತ್ರ ಬಂದಿದೆ. ನೀನು ಪರ್ಮಿಷನ್ ಇಲ್ಲದೆ ಬಂದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಸೌಂದರ್ಯ, ಈಗ ನೀನು ಏನು ಯೋಚನೆ ಮಾಡ್ತಾ ಇದೆಯಲ್ಲ, ಅದು ನಿಜ ಆಗುವಂಥ ಕಾಲ ಹತ್ರ ಬಂದಿದೆ. ಅಂದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಆದಷ್ಟು ಬೇಗ ಎಲ್ಲರ ಮುಂದೆ ಹೇಳ್ಕೊಂಡ್ರೆ ನಿನಗೆ ಒಳ್ಳೇದು. ಎಲ್ಲರ ಮುಂದೆ ಹೇಳ್ಕೊಂಡ್ರೆ ನಿನ್ನ ಮನಸ್ಸೇ ರಿಲ್ಯಾಕ್ಸ್ ಆಗುತ್ತೆ. ಬಾ ಹೋಗೋಣ. ನಾನೆಲ್ಲೂ ಬರಲ್ಲ. ಹೀಗಂದ್ರೆ ಹೇಗೆ ಸೌಂದರ್ಯ? ಅಲ್ಲಿ ನೋಡಿದ್ರೆ ಎಲ್ಲರೂ ಸಂತೋಷವಾಗಿ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡಿದ್ದಾರೆ. ನೀನೊಬ್ಳು ಮಾತ್ರ ಏನೋ ತಲೆ ಕೆಡ್ಸ್ಕೊಂಡು ಒದ್ದಾಡ್ತಾ ಇದೀಯ. ಸರಿ, ಅಂಥದ್ದು ಏನಾಯ್ತು ಅಂತ ನನ್ನ ಹತ್ರ ಆದರೂ ಹೇಳು. ಏನೂ ಇಲ್ಲ. ಸೌಂದರ್ಯ, ಏನಾದರೂ ಇದ್ರೆ ಎಲ್ಲರ ಮುಂದೆ ಹೇಳ್ಕೊಂಬಿಡು. ಮುಂದೆ ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ. ಏನಣ್ಣ, ನೀನು ಇವ್ರೆಲ್ಲರ ಜೊತೆ ಸೇರ್ಕೊಂಡು ನನ್ನನ್ನ ಹೆದರ್ಸ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನು ಸೌಂದರ್ಯ. ಅಷ್ಟು ಈಸಿಯಾಗಿ ಈ ಸೌಂದರ್ಯ ಯಾರಿಗೂ ಸೋಲಲ್ಲ, ಹೆದರೋದು ಇಲ್ಲ. ಹೆದರದೇ ಇರ್ಬೋದು, ಆದ್ರೆ ನೀನು ಮಾಡಿರೋ ತಪ್ಪನ್ನ, ನಿನ್ನಿಂದ ನನಗಾಗಿರೋ ಅನ್ಯಾಯನ ಇವತ್ತು ಎಲ್ಲರ ಮುಂದೆ ಬಯಲು ಮಾಡೋ ಸಮಯ ಬಂದಿದೆ. ನಿನಗೇನು ಅನ್ಯಾಯ ಮಾಡಿದ್ದೀನಿ? ನನ್ನ ಮಗಳ ಸಾವಿಗೆ ಕಾರಣ ನೀನು. ನಾನ? ಹೌದು. ಅವತ್ತು ನನ್ನ ಮಗಳು ಚಿರುನ ಪ್ರೀತಿಸ್ತಾ ಇದ್ದಾಳೆ. ಚಿರುನ ಅವಳು ಕೊಟ್ಟು ಮದುವೆ ಮಾಡು ಅಂತ ಹೇಳಿದಾಗ ನೀನೇನಂತ ಹೇಳ್ದೆ? ಅವಳು ಮದುವೆ ಮಾಡ್ಸಕ್ಕಾಗಲ್ಲ ಅಂದೆ. ನೀನು ಬರೀ ಆಗಲ್ಲ ಅಂದಿದ್ರೆ ನಾನು ಅವಳನ್ನ ಬೇರೆ ಯಾರಿಗೋ ಕೊಟ್ಟು ಮದುವೆ ಮಾಡ್ತಿದ್ದೆ. ನೀನು ಬರೀ ನೆಗ್ಲೆಕ್ಟ್ ಮಾಡಲಿಲ್ಲ, ಅವಳು ಸೌಂದರ್ಯದ ಬಗ್ಗೆ ಕೆಟ್ಟದಾಗಿ ಮಾತಾಡಿದೆ. ಅವಳು ಕ್ಯಾರೆಕ್ಟರ್ ಬಗ್ಗೆ ಇಲ್ದಿರೋ ಅಪವಾದ ಹೊರಿಸಿದೆ.
ಅದಕ್ಕೆ ಅವಳು ನೊಂದು ಸೂಸೈಡ್ ಮಾಡ್ಕೊಂಡಿದ್ದು. ಅವಳ ಸಾವಿಗೆ ನೇರವಾದ ಕಾರಣ ಸೌಂದರ್ಯ ನೀನೇ. ನಿನ್ನ ಮಗಳಿಗೆ ಸೂಸೈಡ್ ಮಾಡ್ಕೊ ಅಂತ ನಾನು ಹೇಳಿದ್ದ. ನೇರವಾಗಿ ಹೇಳಲಿಲ್ಲ, ಆದ್ರೆ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡು ತುಂಬಾ ಸೂಕ್ಷ್ಮ ಮನಸ್ಸದವಳು ನನ್ನ ಮಗಳು ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಅವಳಿಗೋಸ್ಕರ ನಾನು ಬೇರೆ ಯಾವ ಹೆಣ್ಣನ್ನು ಮದುವೆ ಮಾಡ್ಕೊಳ್ದೆ ನನ್ನ ಇಡೀ ಜೀವನನ ಸವಿಸಿದ್ದೀನಿ. ಅಂತ ದೇವತೆನ ಸಾಯೋ ಹಾಗೆ ಮಾಡಿದ್ದು ನಿನ್ನ ಚುಚ್ಚು ಮಾತು, ನಿನ್ನ ಅಹಂಕಾರ, ನಿನ್ನ ಕೆಟ್ಟ ನಡವಳಿಕೆ. ಸೌಂದರ್ಯ, ನನ್ನ ಮಗಳ ಸಾವಿಗೆ ನೇರವಾದ ಕಾರಣ ನೀನೇ. ನೀನು ಮಾಡಿರೋ ತಪ್ಪಿಗೆ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಕ್ಷಮಿಸಲ್ಲ. ಇಷ್ಟು ದಿನ ನಾನು ನಿನ್ನನ್ನು ತಂಗಿ ಅನ್ಕೊಂಡಿದ್ದ ತಪ್ಪು. ಇನ್ನು ಮುಂದೆ ನೀನ್ ಯಾರೋ ನಾನು ಯಾರೋ, ನಮ್ಮಿಬ್ಬರ ಮಧ್ಯೆ ಅಣ್ಣ ತಂಗಿ ಯಾವ ಸಂಬಂಧನೂ ಇಲ್ಲ. ನೀನ್ ಹೇಗೆ ಇಲ್ಲಿ ಬಂದೆ? ನಿನ್ನನ್ನು ಯಾರು ಇಲ್ಲಿ ಕಳ್ಸಿದ್ದ? ನೀನ್ ಸತ್ತೋಗಿದ್ದೆ ಅಲ್ಲ? ಇಲ್ಲ, ನೀನ್ ದೀಪ ಅಲ್ಲ. ದೀಪನ್ ವೇಷದಲ್ಲಿ ದೆವ್ವ ಆಗಿ ನನ್ನನ್ನು ಹೆದರ್ಸಕ್ ಬಂದಿದ್ಯಾ? ಅಣ್ಣ, ಯಾರು ಇಲ್ಲಿ ಕರ್ಕೊಂಡ್ ಬಂದಿರೋದು? ಮೊದಲು ಆಚೆ ಕಳ್ಸಿ. ಮೇಡಮ್, ಹುಚ್ಚುಚ್ಚಾಗಿ ಆಡ್ಬಿಡಿ.